1 ವರ್ಷ ಚಿನ್ನ ತಗೋಬೇಡಿ, ಆದಷ್ಟು ಇಂಧನನ ಮಿತವಾಗಿ ಬಳಸಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡಿ ಅಂತ ಹೇಳಿದ್ರು. ಇದೆಲ್ಲಾನು ಅವ್ರ ಹೆಂಡತಿ ಮಕ್ಳಿಗೆ 7 ತಲೆಮಾರು ಕುತ್ಕೊಂಡ್ ತಿನ್ನೋದಕ್ ಹೇಳ್ತಾ ಇಲ್ಲ. ನಮ್ಮ ಜನಗಳ ಹಿತದೃಷ್ಟಿಯಿಂದ ಹೇಳ್ತಾ ಇರೋದು. ಇದನ್ನ ಕೆಲವು ಥರ್ಡ್ ಕ್ಲಾಸ್ ಕಿತ್ತೋದ ಜನಗಳು ಹಾಗೆ ಹೀಗೆ ಮೋದಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಇದ್ದೀರಾ. ಥೂ ಕಚ್ಚಡ ನನ್ ಮಕ್ಳ, ಯೋಗ್ಯತೆ ಇರೋದಕ್ಕೆ ನೀವುಗಳು ನೆಮ್ಮದಿಯಿಂದ ಇವತ್ತು ನಿಮ್ ಹೆಂಡತಿರ್ ಪಕ್ಕ ಮಲ್ಕೋತಾ ಇದ್ದೀರಾ. ಇಲ್ಲ ಅಂದ್ರೆ ನಿಮ್ ತಿಕ್ಕಕ್ಕೆ ಬಂದು ಬಾಂಬ್ ಹಾಕ್ಬಿಡ್ತಾ ಇದ್ರು. ಎಲ್ಲಾ ದೇಶದಲ್ಲೂ ಬಾಂಬ್ ಹಾಕಿ ಯುದ್ಧ ನಡೀತಿದ್ದಾಗ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಕಾರಣ ಯಾರು? ನಮ್ಮ ಹೆಮ್ಮೆಯ ಮೋದಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ಇದ್ಮೇಲೆ, ಈ ದೇಶದ ಪ್ರಜೆ ಆದ್ಮೇಲೆ ಪ್ರಧಾನ ಮಂತ್ರಿನ ಮೊದ್ಲು ಗೌರವಿಸಿಲ್ಲ ಅಂದ್ರೆ ನಿಜವಾಗ್ಲೂ ಅಂತವ್ರ ಮೇಲೆ ಒಂದು ನಾನ್ ಬೆಲೆಬಲ್ ಕೇಸ್ ಹಾಕಿ ಜೈಲ್ಗೆ ಹಾಕ್ಬೇಕು. ಇದೊಂದು ಕಾನೂನು ತಂದ್ಬಿಡ್ಬೇಕು. ಅದ್ರಲ್ಲೂ ನಮ್ಮ ರಾಜಕಾರಣಿಗಳಿಗೆ ಹೇಳ್ಕೊಡ್ಬೇಕು ಒಂದು ದೇಶದ ಪ್ರಧಾನಿನ ಹೇಗೆ ಗೌರವಿಸ್ಬೇಕು ಅಂತ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಒಂದು ದೇಶದ ಪ್ರಧಾನಿನ ಗೌರವ ಇಲ್ದೆ ಮಾತಾಡ್ತಿರೋ ಪ್ರತಿಯೊಂದು ರಾಜಕಾರಣಿ, ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಲಿಲ್ಲ